ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲೆದಾಡುವ ಪುಟಗಳು. ನಾನಿವತ್ತು ನಿಮಗೆ ನನ್ನ ಅಕ್ಟೋಬರ್ ತಿಂಗಳ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ನನ್ನ ಅಕ್ಟೋಬರ್ ತಿಂಗಳಲ್ಲಿ ನನ್ನ ಬರ್ಡೇ ಇರೋದ್ರಿಂದ ನನಗೆ ಪುಸ್ತಕಗಳ ಗಿಫ್ಟ್ ಬೇರೆ ಬಂದಿದೆ. ಯಾವ ಪುಸ್ತಕಗಳು ನೋಡೋಣ. ಶಾಕ್ಯ ಶಕ್ತಶಿಲ್ಪ KM ಗಣೇಶಯ್ಯ ಅವ್ರದ್ದು. ನನಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದ್ದು ಕಿರಣ್ ಅಂತ. ಅವರು ಪ್ರತಿ ವರ್ಷ ನನ್ನ ಬರ್ತ್ಡೇಗೆ ಒಂದು ಪುಸ್ತಕ ಗಿಫ್ಟ್ ಕೊಡ್ತಾರೆ. ತುಂಬ ಖುಷಿಯಾಗುತ್ತೆ. ಅವರು ಕಳಿಸಿರೋ ಪುಸ್ತಕ ಇದು, ಗಣೇಶಯ್ಯ ಅವ್ರದ್ದು, 450 ರೂಪಾಯಿದು. ಇನ್ನು ನಾನು ತಗೊಂಡಿರೋ ಪುಸ್ತಕಗಳು ಇಲ್ಲಿದೆ. ನಾಗಮಂಡಲ ಗಿರೀಶ್ ಕಾರ್ನಾಡ್ ಅವ್ರದ್ದು. ನನಗೆ ಈ ಸರಿ ಅನ್ನಿಸ್ತು, ನಾವು ಇತ್ತೀಚೆಗೆ ತುಂಬ ರೀಸೆಂಟಾಗಿ ಬರೀತಿರೋ ಪುಸ್ತಕಗಳನ್ನ, ಲೇಖಕರನ್ನ ಓದ್ತಾ ಇದ್ದೀವಿ, ಓಲ್ಡ್ ಲೇಖಕರನ್ನ ಇಗ್ನೋರ್ ಮಾಡ್ತಾ ಇದ್ದೀನಿ ಅಂತ ನನಗೆ ಅನಿಸಿದ್ದು. ಹಾಗಾಗಿ ನನಗೆ ಮತ್ತೆ ಆದಷ್ಟು ಓಲ್ಡ್ ಲೇಖಕರ ಪುಸ್ತಕಗಳ ಸಂಗ್ರಹ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಈ ಸರಿ ತರಿಸ್ಕೊಂಡಿರೋದು ನಾಗಮಂಡಲ. ಇದರ ಬೆಲೆ ಬಂದು 80 ರೂಪಾಯಿ. ಇದು ನಾಟಕ, ಗಿರೀಶ್ ಕಾರ್ನಾಡ್ ಅವ್ರದ್ದು. ಇದು ಕೂಡ ಯಯಾತಿ ಗಿರೀಶ್ ಕಾರ್ನಾಡ್ ಅವ್ರದ್ದು ನಾಟಕ, 130 ರೂಪಾಯಿ. ನೆಕ್ಸ್ಟ್ ಗುರುರಾಜ ಕೊಡ್ಕಣಿಯವರ ಅತಿಮಾನುಷ. ಇದೊಂದು ಕಾಡುವ ಕಾದಂಬರಿ, ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ಅಂತ ರಿವ್ಯೂ ಓದಿದ್ದೆ, ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಇದು 250 ರೂಪಾಯಿ. ನೆಕ್ಸ್ಟ್ ಆಗಲೇ ಹೇಳ್ದೆ ಅಲ್ವಾ, ಹಳೆ ಲೇಖಕರದ ಕಥೆಗಳನ್ನಂತೂ ತುಂಬ ಕಡಿಮೆ ಇದೆ ಅನ್ನಿಸ್ತು ಅಂತ. ಸೊ ವೀಕ್ರು ಗೋಕಾಕ್ ಅವ್ರದ್ದು ಇದೇ ಫಸ್ಟ್ ಪುಸ್ತಕ ನಾನು ತರಿಸ್ಕೊಂಡಿರೋದು ಅವ್ರದ್ದು. ಇದು ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಕೂಡ ಇದೇ ಪುಸ್ತಕಕ್ಕೆ. ಭಾರತ ಸಿಂಧು ರಶ್ಮಿ. ಇದರ ಬೆಲೆ ಬಂದು ಸ್ವಲ್ಪ ಜಾಸ್ತಿನೇ ಇದೆ, 750. ಇದು ಭಾಗ 1, ಇನ್ನೊಂದು ಸಂಪುಟ, ಅದು ಕೂಡ 750 ರೂಪಾಯಿ. ಅದು ಭಾಗ 2, ಹಾಗಾಗಿ ಇದನ್ನು ತರಿಸ್ಕೊಂಡೆ. ಕವಿತೆಗಳನ್ನಿಸುತ್ತೆ ಇದು, ನಾನು ಅಷ್ಟಾಗಿ ತೆಗೆದು ನೋಡಿಲ್ಲ ಯಾವ ಜಾನರ್ ಅಂತ, ನೋಡಬೇಕು. ನೆಕ್ಸ್ಟ್ ಇನ್ನೊಂದು ಪ್ರೀತಿಯಿಂದ ಗೆದ್ದೆ ಕಥೆಗಳು. ಇದು ಪ್ರಜ್ಞಾ ಬುಕ್ ಹೌಸ್ ಗ್ಯಾಲರಿ ಶಿವಮೊಗ್ಗದಲ್ಲಿ ಇದೆಯಲ್ವಾ, ಅವರು ಒಂದು ಕಥಾ ಸ್ಪರ್ಧೆನ ಏರ್ಪಡಿಸಿದ್ರು. ಅಲ್ಲಿ ಬಂದು ಗೆದ್ದಂಥ ಕಥೆಗಳನ್ನ ಒಂದು ಬುಕ್ಕಾಗಿ ಹೊರಹೊಮ್ಮಿಸಿದ್ದಾರೆ. ಅದೇ ಕಥೆಗಳಿದು, ಪ್ರಜ್ಞಾ ಬುಕ್ ಹೌಸ್ ಗ್ಯಾಲರಿ ಕಥೆಗಳು. ಇದರ ಬೆಲೆ ಬಂದು 160 ರೂಪಾಯಿ. ಇನ್ನೂ ಓದಿಲ್ಲ, ಓದಬೇಕು. ಹೇಗಿದೆ ಅಂತ ಓದ್ಬಿಟ್ಟು ಹೇಳ್ತೀನಿ. ನೆಕ್ಸ್ಟ್ ಇದು ಕುವೆಂಪು ಅವ್ರದ್ದು. ಏನಂತ ಹೇಳಿದ್ರೆ, ನನ್ನ ಸ್ಟೂಡೆಂಟ್ಸ್ಗೆ ಒಂದು ಚಾಲೆಂಜ್ ಹಾಕಿದ್ದೆ ನಾನು. ಈ ಸರಿ ಬರೆಯೋ ಮಿಡ್ ಟರ್ಮ್ ಟೆಸ್ಟಲ್ಲಿ ಯಾರು ತುಂಬ ಚೆನ್ನಾಗಿ ಮಾಡ್ತಾರೆ ನನ್ನ ಕಡೆಯಿಂದ ಗಿಫ್ಟ್ ಕೊಡ್ತೀನಿ ಅಂತ. ಗಿಫ್ಟ್ ಅಂದರೆ ನಾನು ಫಸ್ಟ್ ಹುಡ್ಕೋದೆ ಬುಕ್ಸ್ನ ಮಕ್ಕಳಿಗೆ ಅಂತ. ಆಗ ಹೋದಾಗ ಅವರಿಗೆ ನಾನು ಹೇಳಿದ್ದೆ 3 ಜನಕ್ಕೆ ಪುಸ್ತಕಗಳು ಕೊಡಿಸ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಅಲ್ಲಿ ಹೋದಾಗ ಹುಡುಕ್ತಾ ಇದ್ದೆ. ನಾನು ಅಂದ್ಕೊಂಡೆ ಇದು ಕುವೆಂಪು ಅವರ ಮಲೆನಾಡಿನ ಚಿತ್ರಗಳು ಕೊಡಿಸೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಹೇಳಿದ್ರು, ಮಕ್ಕಳಿಗೆ ಇದು ವಿಚಾರ ಕ್ರಾಂತಿಗೆ ಆಹ್ವಾನ, ಇದು ತುಂಬ ಚೆನ್ನಾಗಿದೆ, ಇದನ್ನು ಕೊಡಿ ಅಂತ ಹೇಳಿದ್ರು. ಎಷ್ಟು ನನ್ನ ಇದಂತ ಹೇಳಿದ್ರೆ, ಮಕ್ಳಿಗೆ ಕೊಡೋಕ್ಕೆ ಅಂತ ಹೋದವಳು ನಾನೊಂದು ಪುಸ್ತಕ ಎತ್ಕೊಂಡು ಬಂದಿದ್ದೀನಿ. ಕೊನೆಗೆ ಅದರಲ್ಲಿ ಬೇರೆ ಹುಡುಗಗೆ ಬೇರೆ ಗಿಫ್ಟೇ ಕೊಟ್ಟಂಗೆ ಆಯಿತು. ನಾನು 3 ಪುಸ್ತಕ ತೊಗೊಂಬಂದಿದ್ದೆ, ಇಬ್ಬರಿಗೆ ಪುಸ್ತಕ ಕೊಟ್ಟು ಇನ್ನೊಬ್ಬರಿಗೆ ಬೇರೆದು ಕೊಟ್ಟೆ. ಅದೇ ಈ ಪುಸ್ತಕ, ವಿಚಾರ ಕ್ರಾಂತಿಗೆ ಆಹ್ವಾನ, ಕುವೆಂಪು ಅವ್ರದ್ದು. ಇದರ ಬೆಲೆ 90 ರೂಪಾಯಿ ಅನಿಸುತ್ತೆ. ಹೌದು, 90 ರೂಪಾಯಿ. ಇದಿಷ್ಟು ಪುಸ್ತಕಗಳನ್ನ ನಾನು ಪ್ರಜ್ಞಾ ಬುಕ್ ಹೌಸ್ ಗ್ಯಾಲರಿ ಶಿವಮೊಗ್ಗದಲ್ಲಿ ತೊಗೊಂಡಿದ್ದು, ನಾನೇ ಹುಡುಕಿ ತೊಗೊಂಡು ಬಂದಿದ್ದು. ಇದಿಷ್ಟು ಪುಸ್ತಕಗಳು. ಇದಾಗಿತ್ತು ನನ್ನ ಅಕ್ಟೋಬರ್ ತಿಂಗಳ ಕಲೆಕ್ಷನ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.